ಇದಾದ ನಂತರ ನನಗೆ ಆ ಪೆನ್ ಡ್ರೈವ್ ಅವ್ರು ಹೋದ ನಂತರ ಅಲ್ಲಿಂದ ಯಾವ ರೀತಿ ಪೆನ್ ಡ್ರೈವ್ನ ರೆಡಿ ಮಾಡಿದ್ರು, ಆ ಪೆನ್ ಡ್ರೈವ್ ಯಾವ ರೀತಿ ಒಳಯೇಶ್ವರಕ್ಕೆ ಬಂತು, ಅಲ್ಲಿ ಒಳಯೇಶ್ವರದ ಇವತ್ತಿನ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಯಾದಂಥ ಶ್ರೇಯಸ್ ಪಟೇಲ್ ಅವ್ರಿಗೆ ಯಾವ್ಯಾವ ರೀತಿ ಕಮ್ಯುನಿಕೇಶನ್ ಆಯಿತು ಅಂತೇಳಿ ಎಲ್ಲ ಗೊತ್ತಿದೆ. ಅಲ್ಲಿ ಮೊದಲು ನನ್ನನ್ನು ಯಾರು ಭೇಟಿ ಮಾಡಿದ್ದು ಅನ್ನೋದಕ್ಕೆ ಫಸ್ಟ್ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ನಾನೀಗ. ಅಲ್ಲಿ ಸರ್ ಕೊಡ್ತೀನಿ ನೋಡಿ, ಒಂದು ಸ್ಟಾಪ್ ಮಾಡು ನೋಡಿ, ನನಗೆ ನಿಮ್ಗೆ ಎಕ್ಸ್ಪ್ರೆಷನ್ ಕೊಡ್ತೀನಿ. ಅಲ್ಲಿ ಸಾಕು ಕೊಡ್ತೀನಿ ನೋಡಿ ಅಂತ ಹೇಳ್ತಾರೆ ಒಂದು PA. ಇದಾದ ನಂತರ ಎಲ್ಲಾರ್ ಶಿವರಾಮೇಗೌಡ ಮಾತಾಡ್ತಾರೆ. ಎಲ್ಲಾರ್ ಶಿವರಾಮೇಗೌಡ ಮಾತನಾಡಿ DK ಶಿವಕುಮಾರ್ ಕೈಲಿ ಫೋನ್ ಕೊಡ್ತಾರೆ ಅಂದ್ಬಿಟ್ಟು. ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದು ಎಲ್ಲಿ ನಿಂದು? ಅಣ್ಣ ಮನೆ ಏನಂದ್ರು ಹೆಬ್ಬಳದ ಮನೆ ಇದೆ ಅಣ್ಣ. ನೀನ್ ಈಗ ವಾಸ ಎಲ್ಲಿದ್ಯಪ್ಪ? ಈಗ ನಾನು ವಾಸದ ಪಿಸ್ಟೆ ಟ್ರಾನ್ಸ್ಪಿಟಿ ಅಣ್ಣ. ಇಲ್ಲಿ ಬೊಮ್ಮೆನಹಳ್ಳಿ ಅಂತೇಳಿ ಹೊಸಕೋಟೆ ಹತ್ರ ಬರ್ತದಣ್ಣ. ಹಾ ಹೌದಣ್ಣ. ಅಲ್ಲಿ ಇಲ್ಲಿ ನೀನ್ ಸದಾಶಿವ ನಗರಕ್ಕೆ ಬರಕ್ಕೆ ಎಷ್ಟೊತ್ತಾಗತ್ತೆ ಅಣ್ಣ? ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಮುಕ್ಕಲ್ 2 ಗಂಟೆ ಆಗುತ್ತೆ. 1.5 ಗಂಟೆ ಅಂತೂ ಆಗೇ ಆಯ್ತದೆ ಅಣ್ಣ. 1.5 ಗಂಟೆ ಆಯ್ತು. ನೀನ್ ಅಷ್ಟು ದೂರ ಹೋಗಿ ಉಳ್ಕೋತಾರ ಬೆಂಗಳೂರು ಇಲ್ಲಾರವಾ? ಏನ್ ಮಾಡ್ತೀವಿ ಅಣ್ಣ, ಸ್ವಲ್ಪ ಸಿಟಿ ಬೇಡ, ಊಟ ಕಟ್ಸ್ಬೋಣ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಹೋಗ್ರೆ ಇಲ್ಲಿ DK ಸಾಹೇಬ್ರಿಗೆ ಕೊಡ್ತೀನಿ. ಏನ್ ನಡೆದಿದೆ ಎಲ್ಲ ಕರೆಕ್ಟ್ ಉಳಿಕೆದೆಲ್ಲ ಬಿಡು, ನಾವಿರ್ತೀವಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ. ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ, ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಕೊಡಿ. ನಮಸ್ಕಾರ ದೇವರಾಜ್ ಅಣ್ಣ. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ? ಇದು DK ಶಿವಕುಮಾರ್ ಕನ್ಫರ್ಮ್ ಆಯ್ತಲ್ಲ? ಯಾಕೆ ನಾನು ನಿಮ್ಗೆ ಫುಲ್ ಕಂಟೆಂಟ್ಸ್ ಕೊಡ್ತಾ ಇಲ್ಲ. ಅಲ್ಲಿ ಲಾಸ್ಟ್ ಅಲ್ಲಿ ಮಾಡ್ತೀವಿ, ಫೈನಲ್ ಮಾಡ್ತೀವಿ, ಸ್ವಲ್ಪ ಫೈನಲ್ ಮಾಡ್ತೀವಿ. ಇದು ಕಂಟೆಂಟ್ಸ್ ಮಾಡೋದು, ಅದು ಹೆಂಗ್ ಕರ್ಕೊಬಂದ ನಾವೇನ್ ಅವ್ರ ಪಾತ್ರ ಅನ್ನೋದು ಪ್ಲೇ ಮಾಡೋದು. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿರೋಣ ಅವರಲ್ಲಿ, ಅವ್ರು ಬಿಗಿ ಇಲ್ಲಣ್ಣ. ಅವರ ಈಗ ಕಂಪ್ಲೇಂಟರ್ಸ್ ಅಂತ ಬಂದಿರೋಣ ಅವರಲ್ಲಿ, ಅವ್ರು ಬಿಗಿ ಇಲ್ಲಣ್ಣ. ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಪ್ಪ ನಮ್ಮ ಇರೋ ಸತಿ ಯಾವ್ದಾದ್ರು ಕರ್ಕೊಂಡ್ಬಂದು ದೇವ್ರಿಗೆ ಹೇಳ್ತಿದೀವಲ್ಲ. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿರೋಣ ಅವರಲ್ಲಿ, ಅವ್ರು ಬಿಗಿ ಇಲ್ಲಣ್ಣ. ಅವರು ಕೇಳಿಸ್ಕೊಂಡ್ರಲ್ಲ ಯಾರು ಮಾಡ್ತಾವ್ರೆ ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.